ದೇವರ ವಾಕ್ಯವನ್ನ ಗೌರವಿಸಬೇಕು ನಾವು. ಆಗ ದೇವರ ವಾಕ್ಯ ನಮ್ಮನ್ನ ಏನ್ ಮಾಡುತ್ತೆ? ಗೌರವಿಸುತ್ತೆ. ಹಲ್ಲೆಲೂಯಾ. ಯಾರು ದೇವರ ವಾಕ್ಯವನ್ನ ಶ್ರದ್ಧೆಯಿಂದ ಕೇಳ್ತಾರೋ, ಆಸಕ್ತಿಯಿಂದ ಕೇಳ್ತಾರೋ, ದೇವರ ವಾಕ್ಯ ಏನ್ ಹೇಳುತ್ತೆ? ಅವರು 30ರಷ್ಟು, 60ರಷ್ಟು, 100ರಷ್ಟು ಏನಾಗ್ತಾರಂತೆ? ಫಲಿಸ್ತಾರಂತೆ. ಯಾರು ದೇವರ ವಾಕ್ಯವನ್ನು ಶ್ರದ್ಧೆಯಿಂದ ಕೇಳ್ತಾರೋ ಅವರು 30ರಷ್ಟು ಫಲಿಸ್ತಾರೆ. ಯಾರು ದೇವರ ವಾಕ್ಯವನ್ನ ಶ್ರದ್ಧೆಯಿಂದ ಕೇಳಿ ಬರ್ಕೊಂತಾರೋ ಅವರು 60ರಷ್ಟು ಫಲಿಸ್ತಾರೆ. ಯಾರು ದೇವರ ವಾಕ್ಯವನ್ನ ಶ್ರದ್ಧೆಯಿಂದ ಕೇಳಿ ಬರ್ಕೊಂಡು ಹೋಗಿ ಬೇರೆಯವ್ರಿಗೆ ಹೇಳ್ತಾರೋ ಅವರು 100ರಷ್ಟು ಫಲಿಸ್ತಾರೆ. ಹಲ್ಲೆಲೂಯಾ. ಅದರಿಂದ ಯಾರಿಗೆ ಓದೋದು ಬರೆಯೋದು ಬರ್ತದೋ ಅವರೆಲ್ಲರೂ ಕೂಡ ಒಂದು ಪೆನ್ನು ಬುಕ್ ಇಟ್ಕೋಬೇಕು. ಇಟ್ಕೊಂಡು ರೆಫರೆನ್ಸ್ ಗಳನ್ನ ಏನ್ ಮಾಡ್ಬೇಕು? ಬರ್ಕೋಬೇಕು. ಇಂಟ್ರೆಸ್ಟ್ ಓದುವ ವಾಕ್ಯವನ್ನ ಕೇಳಬೇಕು. ಆ ರೆಫರೆನ್ಸ್ ಏನ್ ಮಾಡ್ಬೇಕು? ಬರ್ಕೋಬೇಕು. ಮನೆಗೆ ಹೋಗಿ ಇನ್ನೊಂದ್ಸರಿ ಓದಬೇಕು. ಈ ವಾರ ಎಲ್ಲ ನೀವು ಎಷ್ಟೋ ಜನರನ್ನ ಸಂದು ಭೇಟಿ ಆಗ್ತೀರಾ. ಮನೆಯಲ್ಲಿ ನಮ್ ದೇವ್ರವ್ರು ಇರ್ತಾರೆ, ಇನ್ನ ಬೇರೆ ಕಡೆ ನಿಮ್ ರಿಲೇಟಿವ್ಸ್ ಇರ್ತಾರೆ, ನಿಮ್ ಸ್ನೇಹಿತರು ಇರ್ತಾರೆ. ನೀವು ಚರ್ಚಲ್ಲಿ ಕೇಳಿದ ವಾಕ್ಯವನ್ನ ಅಟ್ಲೀಸ್ಟ್ ಒಬ್ಬರಿಗಾದ್ರೂ ಇಬ್ಬರಿಗಾದ್ರೂ ನೆಕ್ಸ್ಟ್ ವಾರಷ್ಟೊಳಗೆ ಹೇಳ್ಬೇಕು. ಅವಾಗ ನೀವು ಎಷ್ಟಷ್ಟು ಫಲಿಸ್ತೀರಾ? 100ರಷ್ಟು ಫಲಿಸ್ತೀರಾ. ಇವಾಗ ನಮ್ಗೆ ಓದೋದು ಬರಲ್ಲ, ನಾವೇನ್ ಮಾಡೋದು ಅಂತ ಕೆಲವರು ಕೇಳ್ತಾರೆ. ನೀವು ಶ್ರದ್ಧೆಯಿಂದ ವಾಕ್ಯವನ್ನು ಏನ್ ಮಾಡ್ಬೇಕು? ಕೇಳ್ಬೇಕು. ಹೋಗಿ ಬೇರೆಯವ್ರಿಗೂ ಹೇಳ್ಬೇಕು. ನಾವು ಬೇರೆಯವ್ರಿಗೂ ಹೇಳಿದಾಗ ನಮ್ಗೆ ಆ ವಾಕ್ಯ ಇನ್ನೂ ಚೆನ್ನಾಗಿ ಮನಸ್ಸಲ್ಲಿ ಮನದಟ್ಟಾಗಿ ಹೆಚ್ಚಿನ ಕಾಲ ಏನಾಗಿರುತ್ತೆ? ನೆನಪಿರುತ್ತೆ. ಆದ್ರಿಂದ ನೀವು ಎಷ್ಟು ಫಲಿಸ್ಬೇಕು ಅಂತ ಇಷ್ಟಪಡ್ತೀರಾ? 30ರಷ್ಟ, 60ರಷ್ಟ, 100ರಷ್ಟ? ನೀವು 100ರಷ್ಟು ಫಲಿಸ್ಬೇಕಾದ್ರೆ ಶ್ರದ್ಧೆಯಿಂದ ಕೇಳಬೇಕು, ಬರ್ಕೋಬೇಕು. ಆ ವಾಕ್ಯವನ್ನ ಏನ್ ಮಾಡ್ಬೇಕು? ಬೇರೆಯವ್ರಿಗೆ ಕೂಡ ಹೇಳ್ಬೇಕು. ಅವಾಗ ನೀವು 100ರಷ್ಟು ಫಲಿಸ್ತೀರಾ. ಹಲ್ಲೆಲೂಯಾ.